ತುಂಬ ಅದ್ಭುತವಾದ ಅನುಭವ. ಯಾರ್ಯಾರು ಬ್ಲೆಸ್ಡ್ ಇರ್ತಾರೆ ಅವ್ರಿಗೆ ಮಾತ್ರ ಈ ಥರ ಚಾನ್ಸ್ ಸಿಗೋದು ಅನಿಸುತ್ತೆ. ರಿಯಲಿ ವಿ ಆರ್ ವೆರಿ ಬ್ಲೆಸ್ಡ್. ನೋಡ್ತಾ ಇದ್ರೆ ನಮಗೆ ದೇವರನ್ನು ನೋಡ್ದಂಗೆ ಆಗುತ್ತೆ. ರಿಯಲಿ ನಾವು ಈ ಥರ ಅಂದ್ಕೊಂಡಿರಲಿಲ್ಲ. ಈ ಥರ ಒಂದು ನಮ್ಮನ್ನು ನಾವೇ ಅರ್ಥಕೊಳ್ಳುವಂತಹ, ನಮ್ಮನ್ನು ನಾವೇ ತಿಳ್ಕೊಳ್ಳುವಂತಹ ಒಂದು ಶಿಬಿರ ಇದಾಗಿದೆ. ರಿಯಲಿ ನಾನು ಕೆಲವು ಕಡೆ ಅಬ್ಸರ್ವ್ ಮಾಡಿದೆ, ಬಟ್ ಏನೋ ಒಂದು ನಾಚಿಕೆ ಸ್ವಭಾವ ಆ ಥರ ಎಲ್ಲ ಇರ್ತಿತ್ತು. ಆದರೆ ಇವತ್ತೇನು ಗುರುಗಳು ನಮ್ಗೆ ಹೇಳಿದ್ರು, ಎಲ್ಲ ಬಿಟ್ಟು ನೀವು ಅದು ಮಾಡೋದ್ರಿಂದ ಅದು ಒಂದು ಆಧ್ಯಾತ್ಮಿಕ ಸಾಧನೆ ಅಂತೇಳಿ ನನಗಿವತ್ತು ರಿಯಲೈಸ್ ಆಯಿತು. ನಾನು ತುಂಬ ಜನರನ್ನು ನೋಡಿದೆ, ಅವ್ರನ್ನ ತಮ್ಮ ಮೈ ಮರೆತು ದೇವರು ನನ್ನ ಜೊತೆ ಇದ್ದಾನೆ ಅಂತೇಳಿ ನೃತ್ಯ ಮಾಡ್ತಿರೋದನ್ನ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಬಟ್ ಇವತ್ತು ನಾನು ಸ್ವತಃ ಅನುಭವಿಸಿದೆ. ನನಗೆ ಮನಸ್ಸು ಮತ್ತು ಎಲ್ಲ ಒಂಥರ ಏನೋ ಒಂದು ಹೊಸ ಹುಮ್ಮಸ್ಸು. ಇವತ್ತೂ ಇಷ್ಟೆಲ್ಲ ಮಾಡಿದ್ರೂ ನನಗಿನ್ನೂ ಮಾಡಬೇಕು, ಇನ್ನೂ ನನ್ನ ಚೈತನ್ಯ ಬರ್ತಾಯಿದೆ, ಏನೋ ಒಂದು ಹೊಸ ಹುಮ್ಮಸ್ಸು ಬರ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ರಿಯಲಿ ನಾವು ಗುರುಗಳಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ನಮ್ಮ ಮೇಲೆ ಸದಾ ನಿಮ್ಮ ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ಕೊತೀನಿ ಗುರುಗಳು. ಆ ಒಂದು ಸಾಫ್ಟ್ನೆಸ್ಸು, ಅವ್ರು ಹೇಳೋ ರೀತಿ ಒಂಥರ ಅದ್ಭುತವಾಗಿತ್ತು ಮೇಡಮ್. ಐ ಕಾಂಟ್ ಎಕ್ಸ್ಪೆಕ್ಟ್. ರಿಯಲಿ ಗ್ರೇಟ್ ಗುರು ಆಗಿತ್ತು. ಇಂಥ ಗುರುಗಳು ಸಿಕ್ಕಿದ್ದು ನಮ್ಮ ನಿಜಕ್ಕೂ ಪುಣ್ಯ. ಸೊ ಮುಂಚೆನೇ ಮಾಡಬೇಕಾಗಿತ್ತು, ಸಿಗಬೇಕಿತ್ತು. ಆದರೆ ಇವಾಗಾದ್ರೂ ಸಿಕ್ಕಿದಲ್ಲ ಅವಕಾಶ ಅಂತ ಹೇಳಿ ತುಂಬ ಖುಷಿ ಆಗ್ತದೆ. ನನ್ನ ಆರೋಗ್ಯಕ್ಕೆ ತುಂಬ ಅನುಕೂಲ ಆಗಿದೆ. ನಾನು ಯಾವಾಗಲೂ ಕೂಡ ಗುರೂಜಿಗೆ ನಾನು ಪಾದಗಳಿಗೆ ಯಾವಾಗಲೂ ಶರಣು. ನಾನು ಯಾವುದೋ ಜನ್ಮ ಪುಣ್ಯ ಮಾಡಿದ್ದೀನಿ ಅಂತ ಗುರೂಜಿ ಸಿಗೋಕ್ಕೆ ಫಸ್ಟ್ ಪಾಯಿಂಟು. ಇದು ಇಟ್ಸ್ ರೇರ್ ಮಾರ್ವಲ್ಸ್. ಇಟ್ ಇಸ್ ಅನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಇದಕ್ಕಿಂತ ಇನ್ ನೋವೇರ್ ಇನ್ ದ ವರ್ಲ್ಡ್ ವಿ ಕ್ಯಾನ್ ಫೈಂಡ್ ಬೆಟರ್ ದ್ಯಾನ್ ದಿಸ್. ಬಿಕಾಸ್ ಐ ಹ್ಯಾವ್ ಟ್ರಾವೆಲ್ಡ್ ಮೋರ್ ದೆನ್ 22 countries. ಐ ಸ್ಟಡಿಡ್ ಇಯರ್ಸ್ ಟುಗೆದರ್ ಅಬ್ರಾಡ್. ನನ್ನ ಮಗನೂ ಅಮೇರಿಕ ಇರೋದು, ನನಗೆ ಗೊತ್ತು ಏನು ಅಂತ. ಪ್ರತಿಯೊಬ್ಬರು ಅಭ್ಯಾಸ ಮಾಡೋದ್ರಿಂದ ಹೊಸದನ್ನು ಅಥವಾ ಒಂದು ಸಾಧನೆ ಮಾಡೋವಂಥದ್ದಿರಲಿ ಅಥವಾ ಪರ್ಸ್ನಲ್ ಆಗಿ ಏನೋ ಒಂದು ಇಂಪ್ರೂವ್ ಆಗಬೇಕು ಅನ್ನೋದಾಗಲಿ, ಇದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ತುಂಬ ಖುಷಿ ಆಯಿತು. ಒಂದು 5 ನಿಮಿಷ ನಮ್ಮನ್ನು ನಾವೇ ಮರ್ತೋಗಿದ್ವಿ. ಓಕೆ, ಈ ಶಕ್ತಿ ಕ್ರಿಯೆಯಿಂದ ಒಂದು ಹೊಸ ಅನುಭವ ಕಂಡ್ವಿ ನಾವು. ಗುರುಗಳ ಒತ್ತಡಿದಾಗ ಎನರ್ಜಿ ತುಂಬ ಚೆನ್ನಾಗಿ ನೋಡಿದ್ವಿ. ಒಳ್ಳೆ ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ಚೆನ್ನಾಗಿತ್ತು. ಥ್ಯಾಂಕ್ ಯು. ಈಸ್ ಎ ವಂಡರ್ ಸೂಪರ್. ಇದು ಪ್ರತಿಯೊಬ್ಬರೂ ಕಲ್ತ್ಕೊಂಡ್ರೆ ತುಂಬ ಈಗ ನಮ್ಮದಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೊರಟೋಗುತ್ತೆ. ಸೂಪರ್ ಬಿಡಿ. ಎಷ್ಟು ಚಿಕ್ಕ ಹುಡುಗ ಮಗು ಥರ ಹೇಳ್ಕೊಡ್ತಾರಲ್ಲ, ಅದು ಇಂಪಾರ್ಟೆಂಟ್. ಕಲ್ತ್ಕೊಳ್ಳಿ ಅಂತ ಆ ಥರ. ನನ್ನ ಗುರುಗಳ ದರ್ಶನ ಆದ ಈ ದಿನ ನನ್ನ ಬದುಕಿನ ಸೌಭಾಗ್ಯ ದಿನ ಅಂತ ನಾನು ಹೇಳ್ತಾ ಚೆನ್ನಾಗಿತ್ತು. ಪಾಸಿಟಿವ್ ಎನರ್ಜಿ ಫೀಲ್ ಆಯಿತು ನನಗೆ. ಗುರುಗಳು ಮಾತು ಸಮಾಧಾನ ಆಯಿತು, ಮನಸ್ಸಿಗೆ ನೆಮ್ಮದಿ ಸಿಕ್ತು. ಗುರು ಅಂತ ಹೇಳಿದ್ರೆ ವ್ಯಕ್ತಿಯಾಗಿ ನೋಡ್ತಾ ಇದ್ವಿ ದಿನ ಇದರಲ್ಲಿ ಆನ್ಲೈನ್ ಕ್ಲಾಸಲ್ಲಿ. ಅದೊಂದು ಶಕ್ತಿ ಅಂತ ಫೀಲ್ ಆಯಿತು. ಮನಸ್ಸಿಗೆ ಎಲ್ಲಿಲ್ಲದ ಸಮಾಧಾನ, ಖುಷಿ, ಸಂತೋಷ ಅನ್ನೋದು ನನಗೆ ಕ್ರಿಯೆನಲ್ಲಿ ಕಾಣಿಸ್ತು. ಶಕ್ತಿ ಕ್ರಿಯೆನ ಗುರುಗಳು ಮುಂದೆ ಮಾಡೋದಕ್ಕೆ ಮತ್ತು ಗುರುಗಳು ಇಲ್ಲದೇ ಇರೋ ಮಾಡೋದಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಅದು ಎನರ್ಜಿನ ನಾವು ಆ್ಯಕ್ಚುಲಿ ಫೀಲ್ ಮಾಡ್ಬೋದು. ಗುರುಗಳ ಮುಂದೆ ನಿಂತ್ಕೊಂಡಾಗ ಆ ದೈವಿ ಶಕ್ತಿನ ನಾವು ಅನುಭವಿಸ್ಬೋದು. ಅದು ಮನಸ್ಸೆಲ್ಲ ತುಂಬ ಅಕ್ಕಿ ಥರ ಹಾರಾಡ್ತಾ ಇದೆ. ಅಲ್ಲೂ ಗುರುಗಳ ಸಾಮೀಪ್ಯದಲ್ಲಿ ನಡೆಯುತ್ತಾ ಈ ಪ್ರೋಗ್ರಾಮ್ ಇದೆಯಲ್ಲ, ಅದು ತುಂಬನೇ ಪಾಸಿಟಿವ್ನೆಸ್ ಬರುತ್ತೆ ಮನಸ್ಸಿಗೆ. ತುಂಬಾ ನೆಮ್ಮದಿ ಸಿಗುತ್ತೆ. ಏನೇ ನೋವುಗಳಿದ್ರೂ ಇಲ್ಲಿ ಕರಗೋಗುತ್ತೆ. ಇವತ್ತಿನ ಒಂದು ಶಕ್ತಿ ಶಿಬಿರ ತುಂಬಾ ರೋಮಾಂಚನ. ಹೇಳಬೇಕು ಅಂದರೆ ನನ್ನ ಪೂರ್ವ ಜನ್ಮದ ಪುಣ್ಯ ಫಲ ಅನಿಸುತ್ತೆ. ಇವತ್ತು ನಾನು ಇಲ್ಲಿ ಬಂದು ಈ ಒಂದು ಕ್ರಿಯೆನ ಮತ್ತು ಈ ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡ್ತಿರೋದು ನನ್ನ ಪೂರ್ವ ಜನ್ಮ ಪುಣ್ಯ ಫಲ ಅನ್ಕೋತೀನಿ.